ನೈಜೀರಿಯಾ ಮೂಲದ ವ್ಯಕ್ತಿ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಪೊಲೀಸರಿಗೆ ಈ ಪ್ರಕರಣ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಯಾಕಂತಂದ್ರೆ ಆ ವ್ಯಕ್ತಿಯ ಮೃತದೇಹವನ್ನ ಪಡೆಯೋಕೆ ಸಂಬಂಧಿಕರು ಯಾರೂ ಕೂಡ ಆಗಮಿಸಿಲ್ಲ. ಇನ್ನು ಮೃತ ವ್ಯಕ್ತಿಯ ವಿವರವನ್ನ ಪಡೆಯೋಕೂ ಕೂಡ ಪೊಲೀಸರು ಸಾಕಷ್ಟು ಹರಸಾಹಸ ಪಡ್ತಿದ್ದಾರೆ. ಮೃತ ವ್ಯಕ್ತಿ ಬಳಸ್ತಾ ಇದ್ದ ಫೋನ್ ನಂಬರ್ ಅನ್ನ ಬಳಸಿಕೊಂಡು ಮಾಹಿತಿಯನ್ನ ಸಂಗ್ರಹ ಮಾಡ್ತಿದ್ದಾರೆ. ಕಾಲ್ ಡೀಟೇಲ್ಸ್ ನಲ್ಲಿರುವ ನಂಬರ್ಗಳಿಗೆ ಪೊಲೀಸರಿಂದ ಕರೆ ಮಾಡಲಾಗ್ತಿದೆ. ಆದ್ರೆ ಪೊಲೀಸರು ಕರೆ ಮಾಡಿದ್ರೆ ಮೃತನ ಸಂಬಂಧಿಕರಿಂದ ಬೈಗುಳಗಳ ರೆಸ್ಪಾನ್ಸ್ ಸಿಗ್ತಾ ಇರೋದು. ಯು ಇಂಡಿಯನ್ ಪೊಲೀಸ್ ಕಿಲ್ಡ್ ಅವರ್ ಪರ್ಸನ್, ವಿ ಡೋಂಟ್ ಕೋಆಪರೇಟ್ ವಿತ್ ಯು ಅಂತ ಹೇಳಿ ಬೈಗುಳವನ್ನ ಬೈತಾ ಫೋನ್ ಅನ್ನ ಕಟ್ ಮಾಡ್ತಾ ಇದ್ದಾರೆ ಮೃತನ ಸಂಬಂಧಿಕರು. ಮರಣೋತ್ತರ ಪರೀಕ್ಷೆಗೆ ಸಂಬಂಧಿಕರ ಸಹಿ ಕೂಡ ಅಗತ್ಯ ಇರುತ್ತೆ, ಆದ್ರೆ ಇದು ಕೂಡ ಲಭ್ಯವಾಗ್ತಾ ಇಲ್ಲ. ಇನ್ನು ವಿದೇಶಿ ಪ್ರಾದೇಶಿಕ ನೋಂದಣಿ ಕಚೇರಿಯಿಂದ ಎನ್ಒಸಿ ಕೂಡ ಬೇಕಾಗಿರುತ್ತೆ ಪೋಸ್ಟ್ ಮಾರ್ಟಮ್ಗೆ, ಆದ್ರೆ ಇದು ಕೂಡ ಕಷ್ಟ ಸಾಧ್ಯವಾಗ್ತಾ ಇದೆ. ಪೊಲೀಸರ ಬಗ್ಗೆ ಆಫ್ರಿಕನ್ ಯೂನಿಯನ್ ನಿಂದ ಮತ್ತೊಂದು ಕಡೆಯಲ್ಲಿ ಅಪಪ್ರಚಾರ ಮಾಡಲಾಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಪೊಲೀಸರ ಬಗ್ಗೆ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ. ಮೃತ ವ್ಯಕ್ತಿ ಬಳಸುತ್ತಿದ್ದ ದ್ವಿಚಕ್ರ ವಾಹನದ ಡೀಟೇಲ್ಸ್ ಪತ್ತೆಯಾಗಿದೆ. ಸದ್ಯಕ್ಕೆ KA05 HD 8730 KA05 HD 8730 ನಂಬರ್ನ ದ್ವಿಚಕ್ರ ವಾಹನ ಸದ್ಯಕ್ಕೆ ಪತ್ತೆಯಾಗ್ತಿದೆ. ಇದನ್ನ ಮೃತ ನೈಜೀರಿಯಾ ಮೂಲದ ವ್ಯಕ್ತಿ ಬಳಸುತ್ತಿದ್ದ ಎನ್ನಲಾಗಿದೆ. ಆದರೆ ಇದು ಶಿವಾಜಿನಗರದ ಮುಜಿದ್ ಅನ್ನುವವರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ವರ್ಷದ ಹಿಂದೆ ಈ ಒಂದು ದ್ವಿಚಕ್ರ ವಾಹನವನ್ನ ಮುಜಿದ್ ಆಫ್ರಿಕನ್ ಪ್ರಜೆ ಒಮರ್ಗೆ ಮಾರಾಟವನ್ನ ಮಾಡಿರ್ತಾರೆ. ಸದ್ಯ ಆ ಒಮರ್ ಪತ್ತೆಗಾಗಿ ಕೂಡ ಪೊಲೀಸರು ತೀವ್ರ ಪರದಾಟ ಅನುಭವಿಸುತ್ತಿದ್ದಾರೆ. ಬೌರಿಂಗ್ ಆಸ್ಪತ್ರೆಯ ಶವಾಗಾರದ ಫ್ರೀಜರ್ನಲ್ಲಿದೆ ನೈಜೀರಿಯಾ ಮೂಲದ ವ್ಯಕ್ತಿಯ ಶವ. ಆದ್ರೆ ಅದಕ್ಕೆ ವಾರಸುದಾರರು ಅಥವಾ ಸಂಬಂಧಪಟ್ಟವರು ಯಾರು ಕೂಡ ಅದನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳೋಕೆ ಮುಂದಾಗ್ತಾ ಇಲ್ಲ. ಮಾರ್ಚ್ 13ರಂದು ಸಿಸಿಪಿ ಪೊಲೀಸರು ದಾಳಿಯನ್ನ ಮಾಡಿರ್ತಾರೆ. ದ್ವಿಚಕ್ರ ವಾಹನದಲ್ಲಿ ಪರಾರಿಯಾಗಕ್ಕೆ ಇಬ್ರು ಯತ್ನಿಸ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಪರಾರಿ ಎಸ್ಕೇಪ್ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದ ಸಂದರ್ಭದಲ್ಲಿ ದ್ವಿಚಕ್ರ ವಾಹನದಿಂದ ಬಿದ್ದು ಓರ್ವ ವ್ಯಕ್ತಿ ಮೃತಪಟ್ಟಿರ್ತಾನೆ. ಈತ ಕೇವಲ ನೈಜೀರಿಯಾ ಮೂಲದವನು ಅನ್ನೋ ಮಾಹಿತಿ ಲಭ್ಯವಾಗಿದ್ದು ಈತನ ಮತ್ತಷ್ಟು ಡೀಟೇಲ್ಸ್ ಅನ್ನ ಕಲೆ ಹಾಕ್ಲಿಕ್ಕೂ ಕೂಡ ಸಾಕಷ್ಟು ಪೊಲೀಸರಿಗೆ ಕಷ್ಟವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಕಿರಣ್. ಒಂದ್ ಕಡೆ ಮೃತದೇಹವನ್ನ ಶವಾಗಾರದಲ್ಲಿ ಇರಿಸಿರೋದು, ಮತ್ತೊಂದ್ ಕಡೆ ಅದನ್ನ ಯಾರು ಕೂಡ ಸುಪರ್ದಿಗೆ ತೆಗೆದುಕೊಳ್ಳೋಕೆ ಬರ್ತಿಲ್ಲ. ಡೀಟೇಲ್ಸ್ ಕಲೆ ಹಾಕೋಕ್ಕೂ ಕೂಡ ಪೊಲೀಸರು ಪರದಾಡ್ತಿರೋದು. ಸೊ ಏನ್ ಅಪ್ಡೇಟ್ಸ್ ಇದೆ ಎಲ್ಲದ್ರ ಬಗ್ಗೆ? ಸ್ಮಿತಾ, ಮಾರ್ಚ್ 13ನೇ ತಾರೀಕು ಈ ಒಂದು CCP ಪೊಲೀಸರು ಒಂದು ಎನ್ನೂರು ಅಲ್ಲಿ ಬಾಗ್ಲೂರು ಸಮೀಪದಲ್ಲಿ ಈ ಒಂದು ಮಾದಕ ದ್ರವ್ಯದಲ್ಲಿ ಡ್ರಗ್ಸನ್ನು ಸಪ್ಲೈ ಮಾಡ್ತಾ ಇದ್ದಾರೆ, ಯಾರಿಗೋ ಬಂದು ಅಲ್ಲಿ ತೊಗೊಂಡೋಗ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಬರುತ್ತೆ. CCBI ಇನ್ಸ್ಪೆಕ್ಟರ್ ಯಶವಂತ್ ಸೇರಿದಂತೆ ಅವರ ತಂಡ ಅಲ್ಲಿ ಆ ಸ್ಪಾಟ್ಗೆ ಹೋಗ್ತಾರೆ. ಅಷ್ಟೊತ್ತಿಗೆ ಒಂದು 2 ವೀಲರಲ್ಲಿ ಬಂದಂಥ ಇಬ್ಬರು ಆಫ್ರಿಕಾ ಪ್ರಜೆಗಳಿದೆ. ಇಬ್ಬರು ಆ 2 ವೀಲರಲ್ಲಿ ಬಂದ ತಕ್ಷಣ ಪೊಲೀಸರನ್ನು ನೋಡಿ ಇಮಿಡಿಯೇಟಾಗಿ ಹೋದ ತಕ್ಷಣ ಅಲ್ಲಿ ಆ ಒಂದು ಸ್ಕಿಡ್ ಆಗಿ ಸ್ಕೂಟ್ರು ಬಿದ್ದೋಗುತ್ತೆ. ಅದರಲ್ಲಿ ಇಬ್ಬರು ಕೂಡ ಎಸ್ಕೇಪ್ ಆಗ್ತಾರೆ. ಒಬ್ಬ ಮಾತ್ರ ಅಲ್ಲೇ ಮುಂದಕ್ಕೆ ಹೋಗ್ಬಿಟ್ಟು ಕೆಳಗಡೆ ಬಿದ್ದೋಗ್ತಾನೆ. ಆತನ ತಲೆಗೆ ಬಲವಾಗಿ ಏಟಾಗುತ್ತೆ. ಆತ ಇಮಿಡಿಯೇಟಾಗಿ ಬೋರಿಂಗ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾನೆ. ಆತ ಸಾವನ್ನಪ್ತಾನೆ. ಇಲ್ಲಿಗೆ ಸಿಕ್ಕಿರುವಂಥ ಪೊಲೀಸರಿಗೆ ಸಿಕ್ಕಿರುವಂಥ ಮಾಹಿತಿ ಆತ ಆಫ್ರಿಕನ್ ಪ್ರಜೆ, ಆದರೆ ಯಾವ ದೇಶದವನು ಆಫ್ರಿಕಾದಲ್ಲಿ ಅನ್ನೋದನ್ನು ಕೂಡ ಈಗ ಸರಿಯಾಗಿ ಗೊತ್ತಿಲ್ಲ. ಆತನ ಮೊಬೈಲ್ ಆತನ ಬಳಿ ಇದ್ದನ್ನು ಅದನ್ನು ಚೆಕ್ ಮಾಡಿದಾಗ ಹೆಚ್ಚಿನ ಕಾಲ್ಸು ನೈಜೀರಿಯಾಗೆ ಹೋಗಿರೋದ್ರಿಂದ ಬಹುಶಃ ಆತ ನೈಜೀರಿಯಾದವನೇ ಇರ್ಬೋದು ಅನ್ನೋದನ್ನ ಈಗ ಇದು ಇನ್ನೂ ಕೂಡ ಅದು ಅಂತಿಮವಾಗಿ ಆ ಕನ್ಕ್ಲೂಷನ್ಗೆ ಬಂದಿಲ್ಲ. ಇನ್ನು ಉಳಿದಂತೆ ಆಫ್ರಿಕನ್ ಸ್ಟೂಡೆಂಟ್ಸ್ ಯೂನಿಯನ್ಗಳನ್ನ ಭಾಳಷ್ಟು ಜನ ಏನಿದೆ ಯೂನಿಯನ್ಗಳು ಬೇರೆ ಬೇರೆ ಉಗಾಂಡ ಇರ್ಬೋದು, ನೈಜೀರಿಯನ್, ಇವನ್ನೆಲ್ಲನೂ ಕೊಡಿಸಿ ಆ ಬಾಡಿಯನ್ನು ತೋರಿಸಿದ್ರು ಕೂಡ ಯಾರು ಕೂಡ ಇಲ್ಲಿಯವರು ಕೂಡ ಐಡೆಂಟಿಫೈ ಮಾಡಿಲ್ಲ. ಆತನ ಹೆಸರೇನು, ಆತನ ನಿಜವಾದ ಎಲ್ಲಿಯವನು, ಯಾವ ದೇಶದವನು, ಯಾವಾಗಿಂದ ಇಲ್ಲಿಗೆ ಬಂದಿದ್ದ ಬೆಂಗಳೂರಿನಲ್ಲಿ, ಆತನ ಮಾಡ್ತಾ ಇದ್ದ ಕೆಲಸ ಏನು ಅನ್ನೋದು ಕೂಡ ಇಲ್ಲದೆ. ಇನ್ನು ಫೋನಲ್ಲಿ ಆತ ಫೋನ್ ಕಾಲ್ಸ್ ಯಾರಿಗೆ ಹೆಚ್ಚಿನ ಮಾಡಿದ್ದಾನೆ ಅದಕ್ಕೆ ಸಂಬಂಧಪಟ್ಟಂಗೆ ಪೊಲೀಸರು ಇಲ್ಲಿಂದ ಅವ್ರಿಗೆ ಫೋನ್ ಮಾಡಿದ್ರೆ ಆ ಕಡೆಯಿಂದ ಭಾಳಷ್ಟು ಬೈಗಳನ್ನೇ ಬರ್ತಾ ಇದೆ. ನಾವು ಇಂಡಿಯನ್ ಪೊಲೀಸ್ ಈ ಥರ ನಾವು ಕೋಆಪ್ರೇಟ್ ಮಾಡಲ್ಲ, ಈ ಥರ ನಮ್ಮವ್ರನ್ನ ನೀವು ಸಾಯಿಸ್ಬಿಟ್ಟಿದ್ದೀರಾ ಅನ್ನೋ ಮಾತನ್ನ ಬೈಗಳನ್ನೇ ಬರುತ್ತೆ. ಆಮೇಲೆ ಫೋನನ್ನು ಕಟ್ ಮಾಡ್ತಾರೆ. ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡಿಲ್ಲ. ಇಲ್ಲಿಯೇ ಯಾರೋ ಲೋಕಲಲ್ಲಿ ಯಾರೋ ಒಂದು ಸಾವನ್ನಪ್ಪಿದ್ರೆ 10 ದಿನ ಒಳಗಡೆ ಫ್ರೀಸರಲ್ಲಿ ಇಟ್ಟಿರ್ತಾರೆ. ನಂತರ ಸಂಬಂಧಪಟ್ಟಂತೆ ಅಧಿಕಾರಿಗಳ ಪರ್ಮಿಷನ್ ತಗೊಂಡು ಒಂದು ಕ್ರಿಮಿನೇಷನ್ ಪೊಲೀಸರು ಮಾಡ್ತಾರೆ. ಆದರೆ ಈತನ
ನಾವು ವಿದೇಶಿ ಪ್ರಜೆ ಆಗಿರೋದ್ರಿಂದ ಈತನನ್ನು ಕ್ರಿಮೇಷನ್ ಮಾಡೋಕ್ಕಾಗಲ್ಲ, ಪೋಸ್ಟ್ ಮಾರ್ಟಮ್ ಕೂಡ ಮಾಡೋಕ್ಕೆ ಬರಲ್ಲ. ಯಾಕೆಂತಂದರೆ ಅಲ್ಲಿಯ ಸಂಬಂಧಿಗಳು ಯಾರೋ ಬಂದು ಸಹಿ ಹಾಕಿದ ನಂತರ ಅಷ್ಟೇ ಆ ಪೋಸ್ಟ್ ಮಾರ್ಟಮ್ ಮಾಡೋಕ್ಕಾಗೋದು. ಪೋಸ್ಟ್ ಮಾರ್ಟಮ್ ನಂತರ ಆಮೇಲೆ ಜೊತೆಗೆ ಆತನ ಏನು ಜೋಬಲ್ಲಿ ಕೂಡ ಒಂದು 2 ಗ್ರಾಮ್ ಗಾಂಜಾ ಕೂಡ ಸಿಕ್ಕಿತ್ತು. ಅಂದರೆ ಎಲ್ಲೋ ಒಂದು ಕಡೆ ಈ ಒಂದು ಲಿಂಕ್ ಇದೆ ಅನ್ನೋದು ಅನಿಸಿದೆ, ಆದರೆ ಆತನ ಹಿನ್ನೆಲೆ ಏನು ಅನ್ನೋದು ಗೊತ್ತಿಲ್ಲ. ಒಂದು ಕಡೆ ಈಗ ಬಾಡಿಯನ್ನು ಯಾರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಅನ್ನೋದು ಕೂಡ ಇಲ್ಲ, ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ಈತ ಸತ್ತವನು ನನ್ನ ಸಂಬಂಧಿ ಅಥವಾ ಅನ್ನೋದು ಯಾರು ಕೂಡ ಬರ್ತಾ ಇಲ್ಲ. ಒಂದು ಕಡೆ ಪೊಲೀಸರಿಗೆ ಈಗ ಬಾಡಿಯನ್ನು ಈಗ ಇನ್ನೊಂದು ಕಡೆ ಇದೇ ಸಂದರ್ಭದಲ್ಲಿ ಆಫ್ರಿಕನ್ ಸ್ಟೂಡೆಂಟ್ಸ್ ಯೂನಿಯನ್ ಫೇಸ್ಬುಕ್ಕಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಬೆಂಗಳೂರು ಪೊಲೀಸರ ಬಗ್ಗೆ ಭಾಳ ಕೆಟ್ಟದಾಗಿ ಒಂದು ಪೋಸ್ಟ್ಗಳನ್ನ ಮಾಡ್ತಾ ಇದ್ದಾರೆ. ಈ ಒಂದು ಏನಾಗಿದೆ, ಈ ಸಾವನ್ನಪ್ಪಿದಾನಲ್ಲ ಈ ವ್ಯಕ್ತಿ, ಇವರೇ ಪೊಲೀಸವರೇ ಸಾಯಿಸಿದ್ದಾರೆ ಅನ್ನೋದೊಂದು ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡುವಂಥದ್ದು ನಿರಂತರವಾಗಿದೆ. ಆಮೇಲೆ ಜೊತೆಗೆ ಹೈಕಮಿಷನ್ ಬರಬೇಕು, ನಮ್ಮ ಆಫ್ರಿಕನ್ ಹೈಕಮಿಷನ್ ಅವ್ರು ಬರಬೇಕು, ಇಲ್ಲಿ ಬಂದು ಇದು ಎನ್ಕ್ವೈರಿ ಮಾಡಬೇಕು ಅನ್ನೋದನ್ನು ಕೂಡ ಅವರು ಪದೇ ಒಂದು ಪೋಸ್ಟನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆ ಪೊಲೀಸರಿಗೆ ಈಗ ಸಂಬಂಧಿಗಳು ಕೂಡ ಬರ್ತಾ ಇಲ್ಲ ಆ ಒಂದು ಬಾಡಿಯನ್ನು ನೋಡೋಕ್ಕೆ ಅಥವಾ ಅದಕ್ಕೆ ಸಂಬಂಧ ಮುಂದಿನ ಪ್ರೊಸೀಜರ್. ಯಾಕೆಂತಂದರೆ ಒಂದು ಬಾಡಿಯನ್ನು ಇಲ್ಲಿಗೆ ಶಿಫ್ಟ್ ಮಾಡಬೇಕು ಅಂದರೆ ಹೈಕಮಿಷನ್ನಿಂದ ಮತ್ತು ಏನು ಈ ಒಂದು ಫಾರಿನ್ ರಿಜಿಸ್ಟ್ರೇಷನ್ ಒಂದು ವಿಂಗ್ ಇದೆ ಅದರಿಂದನೂ ಕೂಡ NOC ತಗೋಬೇಕಾಗತ್ತೆ. ಅದರ ನಂತರ ಇನ್ ಕೇಸ್ ಏನಾರ ನೈಜೀರಿಯಾದವನಾಗಿದ್ದರೆ 3 ದೇಶದ ಪರ್ಮಿಷನ್ ಬೇಕಾಗುತ್ತೆ. ಯಾಕೆಂದರೆ ನಮ್ಮದು ಇಲ್ಲಿಂದ ಡೈರೆಕ್ಟಾಗಿ ಫ್ಲೈಟ್ ಇಲ್ಲದೆ ಇರೋ ಕಾರಣ 3 ದೇಶದ ಪರ್ಮಿಷನ್ ಕೊಡಬೇಕಾಗುತ್ತೆ. ಒಟ್ಟಾರೆ ಸಂಬಂಧಪಟ್ಟಂತೆ ಈಗ ಬಾಡಿಯನ್ನು ಕೂಡ ಯಾಕೆಂದರೆ ಜಾಸ್ತಿ ದಿನ ಫ್ರೀಸರಲ್ಲೂ ಕೂಡ ಇಟ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಬೋರಿಂಗ್ ಹಾಸ್ಪಿಟಲಿಗೆ ಸದ್ಯ ಒಂದು ಮಾರ್ಚರಿಯಲ್ಲಿರುವಂಥ ಒಂದು ಫ್ರೀಸರಲ್ಲಿದೆ. ಈಗ ಪೊಲೀಸರಿಗೆ ಒಂದು ಕಡೆ ಅವನ ಹಿನ್ನೆಲೆ, ಆಮೇಲೆ ಜೊತೆಗೆ ಆತ ಬೈಕ್ ಏನು ಓಡಿಸ್ತಾ ಇದ್ದೋ ಅದು ರಿಜಿಸ್ಟರ್ ನಂಬರ್ ಸಿಕ್ಕಿದೆ. ಅದನ್ನು ಎನ್ಕ್ವೈರಿ ಮಾಡಿದಾಗ ಅದು ಶಿವಾಜಿನಗರದಲ್ಲಿ ಒಬ್ಬ ವ್ಯಕ್ತಿಯದಾಗಿರ್ತಾ, ಅವನು 1 ವರ್ಷದ ಹಿಂದೆನೇ ಕೂಡ ಮಾರಾಟ ಮಾಡಿದ್ದ ಆಫ್ರಿಕನ್ ಪ್ರಜೆಗೆ ಅಂತ ತಿಳಿದೆ. ಉಮರ್ ಅನ್ನೋನ ಆತನನ್ನು ಹುಡ್ಕೊಂಡು ಹೋದ ಪೊಲೀಸರು ಆತನೂ ಕೂಡ ಕೈಗೆ ಸಿಗ್ತಾ ಇಲ್ಲ. ಮತ್ತು ಜೊತೆಗೆ ಇನ್ನು ಆತ ಮೊಬೈಲ್ ಏನು ಬಳಸ್ತಾ ಇದ್ದ, ಆತನ ಹಿನ್ನೆಲೆ ಅಂತಂದರೆ ಅಲ್ಲಿ ಎನ್ನೂರಲ್ಲಿರುವಂಥ ಒಬ್ಬ ಮೆಡಿಕಲ್ ಶಾಪ್ ಓನರ್ದ ಒಬ್ಬ ವ್ಯಕ್ತಿದು ಒಂದು ಮೊಬೈಲ್ ನಂಬರ್ ಇತ್ತು. ಆತನು ಕೂಡ ಒಂದು 6-7 ತಿಂಗಳ ಹಿಂದೆ ಈ ಆಫ್ರಿಕನ್ ಪ್ರಜೆಗೆ ಒಬ್ಬ ಮಾರಾಟ ಮಾಡಿದ್ದ ಅಂತ ತಿಳಿದು ಬಂದಿದೆ. ಒಟ್ಟಾರೆ ಎಲ್ಲೂ ಕೂಡ ಪೊಲೀಸರಿಗೆ ಲೀಡ್ ಸಿಗ್ತಾ ಇಲ್ಲ, ಎಲ್ಲಿಗೆ ಇವಾಗ ತೊಗೊಂಡೋಗ್ಬೇಕು, ಈ ಬಾಡಿಯನ್ನು ಏನು ಮಾಡಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಅನ್ನೋದು. ಯಾಕೆಂತಂದರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದರೂ ಕೂಡ ಆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ತಲೆದಂಡಾಗುತ್ತೆ. ಹೀಗಾಗಿ ಭಾಳಷ್ಟು ಎಚ್ಚರಿಕೆಯಿಂದ ಈ ಒಂದು ಮುಂದಿನ ಒಂದು ಏನು ಮಾಡಬೇಕು ಅನ್ನೋದನ್ನು ಭಾಳಷ್ಟು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಪೊಲೀಸರಿಗೆ ಯಾವುದೇ ರೀತಿಯ ಒಂದು, ಏಕೆಂತಂದರೆ ಆ ಕಡೆಯಿಂದ ಅವರು ಬಂದು ಕ್ಲೈಮ್ ಮಾಡ್ಕೊಳ್ಳೋರು ಇದೇ ನಮ್ಮ ಬಾಡಿ ಅನ್ನೋವರೆಗೂ ಕೂಡ ಪೊಲೀಸರಿಗೆ ಯಾವುದೇ ರೀತಿಯ ದಾರಿ ಇಲ್ಲ ಅಂತಾನೆ ಹೇಳ್ಬೋದು. ಸ್ಮಿತಾ, ಧನ್ಯವಾದ ಕಿರಣ್ ಮಾಹಿತಿಗಾಗಿ.